ಮೈಕ್ರೋ ಫೈನಾನ್ಸ್ ಕಾಟದ ಜೊತೆಗೆ ಈಗ ನಕಲಿ ಏಜೆಂಟ್ಗಳ ಹಾವಳಿ ಕೂಡ ಹೆಚ್ಚಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 4 ನಕಲಿ ಏಜೆಂಟ್ಗಳನ್ನು ಬಂಧಿಸಲಾಗಿದೆ. ವಾಹನಗಳ ಮೇಲಿನ ಫೈನಾನ್ಸ್ ಲೋನ್ ರಿಕವರಿ ಹೆಸರಲ್ಲಿ ಬೆದರಿಕೆ ಹಾಕಿದ್ದಾರೆ. ರಾಯಚೂರು ಗ್ರಾಮೀಣ ಠಾಣೆ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿರೋದು. ಯಾವುದೇ ಫೈನಾನ್ಸ್ ಕಂಪನಿಗೆ ಸೇರಿದವರಲ್ಲ, ಆದರೆ ಸಿಬ್ಬಂದಿ ಅಂತ ಹೇಳಿಕೊಂಡು ಬೆದರಿಕೆ ಹಾಕಿದ್ದಾರೆ, ಹಣ ವಸೂಲಿ ಮಾಡೋ ರೀತಿ. ಫಯಾಜ್ ಶೇಖ್ MD ಅಯೂಬ್ ಹಾಗೂ ಅರೋನ್ ರಸೀದ್ ಸೈಯದ್ ಶಹಬಾಜ್ ಅಹಮದ್ ಬಂಧಿತ 4 ಆರೋಪಿಗಳು. 4ರನ್ನು ರಾಯಚೂರಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂದು ಕಡೆ ನೋಡಿದ್ರೆ ಎಲ್ಲಿಂದ ದುಡ್ಡು ತಗೊಂಡಿದ್ದಾರಲ್ಲ ಮೀಟರ್ ಬಡ್ಡಿಗೆ ಈಗ ಮೈಕ್ರೋ ಫೈನಾನ್ಸ್ಗಳಿಂದ, ಅದನ್ನು ಮರುಪಾವತಿ ಮಾಡೋದು ಹೇಗಪ್ಪ ಅಥವಾ ಇವರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತಿರುವಾಗ ನಕಲಿ ಏಜೆಂಟ್ಗಳ ಹಾವಳಿ ಬೇರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶ್ರೀಕಾಂತ್. ಒಂದು ಕಡೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಹಾವಳಿ, ಮತ್ತೊಂದು ಕಡೆ ನೋಡಿದ್ರೆ ನಕಲಿ ಏಜೆಂಟ್ಗಳ ಕಾಟ ಬೇರೆ. ಅಂದರೆ ಹಣ ವಸೂಲಿ ಮಾಡಿದ್ರ ಇವರುಗಳೆಲ್ಲ ಹೇಗೆ ಸಿಕ್ಬಿದ್ರು? ನಿಜವಾಗ್ಲೂ ವಿಜಯ್, ಈ ಅಸಲಿ ಈ ಏಜೆಂಟ್ಗಳು ಯಾರಿದ್ದಾರೆ ಅವರ ನಡುವೆ ನಕಲಿ ಏಜೆಂಟ್ಗಳ ಹಾವಳಿ ರಾಯಚೂರಿನಾದ್ಯಂತ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ, ಈ ಯಾದಗಿರಿ ಜಿಲ್ಲೆ ಗುಂಡ್ಲೂರಿನ ಸೈಯದ್ ಬಾಷಾ ಎಂಬುವರು ಈ ಬುಲೋರೋ ವಾಹನದ ಮೇಲೆ ಇದು ಮಾಡ್ತಿರ್ತಾರೆ, ಲೋನ್ ತಗೊಂಡಿರ್ತಾರೆ. ಆದ್ರೆ ಕಂತು ಕಟ್ಟಿರೋದಿಲ್ಲ, ಇದು ಪೆಂಡಿಂಗ್ ಇರುತ್ತೆ. ಇದನ್ನ ಅಂದ್ರೆ ಮೊಬೈಲ್ ಆಪ್ ನಲ್ಲಿ ಯಾವ್ಯಾವ ಫೈನಾನ್ಸ್ ಅಲ್ಲಿ ಯಾರ್ಯಾರು ಪೆಂಡಿಂಗ್ ಇದೆ ಅನ್ನೋಂತ ಡೇಟಾ ಈ ದುರುಳರಿಗೆ ಗೊತ್ತಾಗುತ್ತೆ. ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ಯಾರ್ದು ಪೆಂಡಿಂಗ್ ಇರುತ್ತಲ್ಲ, ಯಾರ್ದು ಪೆಂಡಿಂಗ್ ಇರುತ್ತೆ ಅವರನ್ನೇ ನೇರವಾಗಿ ಹೋಗಿ ಟಾರ್ಗೆಟ್ ಮಾಡುವಂತದ್ದು. ಇಷ್ಟು ಪೆಂಡಿಂಗ್ ಇದೆ, ನಿಂದು ದುಡ್ಡು ಕೊಡ್ಬೇಕು, ಇಲ್ಲ ನಿಂದು ಗಾಡಿ ಏನಾದ್ರು ಸೀಸ್ ಮಾಡ್ತೀವಿ ಅನ್ನೋಂತ ಒಂದು ಹೆದರಿಕೆ ಅವರಿಗೆ ಹಾಕ್ತಾರೆ. ಅದಾದ್ಮೇಲೆ ಈ ಭಾಷಾ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲ ನಾನು ಇನ್ನೊಂದ್ 2-3 ದಿನ ಟೈಮ್ ಬೇಕು ಅಂತ ಕೇಳ್ತಾರೆ. ಬಟ್ ಯಾವ್ದೇ ಕಾರಣಕ್ಕೂ ಕೊಡೋದಿಲ್ಲ. ಈ ಇನ್ಸಿಡೆಂಟ್ ಆಗಿರೋದು ರಾಯಚೂರಿಗೆ ಬಂದಿರ್ತಾರೆ, ಯಾದಗಿರಿಯಿಂದ ರಾಯಚೂರಿಗೆ ಬಂದಿರ್ತಾರೆ. ಅದು ಸಹ ಹತ್ತಿ ಮಾರಾಟ ಮಾಡ್ಬೇಕಂತ ಹೇಳಿ APMCಗೆ ಬಂದಿರ್ತಾರೆ. ಅವಾಗ ಇವರು ಅಲ್ಲಿ 4 ಜನ ಅಟ್ಯಾಕ್ ಮಾಡ್ತಾರೆ. ಅವರು ಇದನ್ನ ಗಮನಕ್ಕೆ ಬರುತ್ತೆ. ಅದಾದ ನಂತರ ಭಾಷಾ ಏನ್ ಮಾಡ್ತಾರೆ ಅಂದ್ರೆ, ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರಿಗೆ ಮಾಹಿತಿ ತಿಳಿಸಿದ ನಂತರ ಪೊಲೀಸರು ಸಹ ಇಮಿಡಿಯೇಟ್ ಆಗಿ ಬಂದಾಗ ಗೊತ್ತಾಗುತ್ತೆ, ಇವರು ಅಸಲಿ ಫೈನಾನ್ಸ್ ಅವರಲ್ಲ, ನಕಲಿ ಫೈನಾನ್ಸ್ ಅವರು ಅನ್ನೋಂಥದ್ದು. ಸೊ ಹಾಗಾಗಿನೇ ಫಯಾಜ್ ಶೇಖ್ MD ಅಯೂಬ್, ಸೈಯದ್ ಶಹಬಾಜ್, ಅರೋನ್ ರಸೀದ್ ಅನ್ನುವಂತಹ 4 ಜನನ್ನ ರಾಯಚೂರು ಗ್ರಾಮೀಣ ಪೊಲೀಸರು ಕಾರ್ಯಾಚರಣೆ ಮೂಲಕ ಇವರನ್ನ 4 ಜನರನ್ನ ಈಗ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಸಲಿ ಏಜೆಂಟ್ಗಳ ನಡುವೆ ನಕಲಿ ಏಜೆಂಟ್ಗಳು ಯಾವ ರೀತಿಯಾಗಿ ಆಗಿದೆ ಅಂದ್ರೆ, ರಾಜ್ಯಾದ್ಯಂತ ಸೇರಿದಂತೆ ರಾಯಚೂರು ಜಿಲ್ಲೆಯಲ್ಲೂ ಸಾಕಷ್ಟು ಈ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಯಥೇಚ್ಛವಾಗಿದೆ. ರಾಯಚೂರಿನಲ್ಲೂ ಒಬ್ಬ ವ್ಯಕ್ತಿ ತೀರೋಗಿದ್ದಾನೆ ಈ ಫೈನಾನ್ಸ್ ಗಳ ಒಂದು ಟಾರ್ಚರ್ಗೆ. ಸೊ ಹಾಗಾಗಿನೇ ಈ ನಕಲಿ ಏಜೆಂಟ್ಗಳ ಹಾವಳಿನೂ ಸದ್ಯಕ್ಕೆ ಜಾಸ್ತಿ ಆಗಿರೋದ್ರಿಂದ ಇವತ್ತೂ ಸಹ ಒಂದು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಫ್ ಪ್ರಕಾಶ್ ಪಾಟೀಲ್ ಅವರು ಸಹ ಕಾನೂನು ಸುವ್ಯವಸ್ಥೆ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಬಿಗಿಗೊಳಿಸುವಂತಹ ಒಂದು ಕಾರ್ಯವನ್ನು ಸಹ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸದ್ಯಕ್ಕೆ 12,000 ರೂಪಾಯಿಗೆ ಬೇಡಿಕೆ ಇಟ್ಟಿರ್ತಾರೆ, ಇಲ್ಲಾಂದ್ರೆ ನಿನ್ನ ಬುಲೆರೋ ವಾಹನ ಏನಿದೆ ನಾವು ಸೀಸ್ ಮಾಡ್ತೀವಿ ಅಂತ ಹೇಳಿರ್ತಾರಲ್ಲ. ಸದ್ಯಕ್ಕೆ ಇವ್ನು ರಿಲೀಫ್ ಆಗಿದ್ದಾನೆ ಭಾಷಾ ಅನ್ನೋರು. ಯಾರ್ದು ಪೆಂಡಿಂಗ್ ಇರುತ್ತಲ್ಲ ಅಮೌಂಟ್ ಅಂತವ್ರನ್ನೇ ಟಾರ್ಗೆಟ್ ಮಾಡಿ ಸದ್ಯಕ್ಕೆ 4 ಜನನು ಸಹ ಅಂಧರಾಗಿರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.